ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಗೆಳತಿ ಗಾಯತ್ರಿ ಧಾರಾವಾಹಿ ನಿಜವಾಗ್ಲೂ ತುಂಬ ಚೆನ್ನಾಗಿದೆ, ಸೂಪರಾಗಿದೆ. ನನಗೆ ನಿಜವಾಗ್ಲೂ ಏನಂತಂದರೆ ಪ್ರೋಮೋ ನೋಡಿದಾಗ ಅನಿಸ್ತಾ ಇತ್ತು ಎಲ್ಲಿ ಗಾಯತ್ರಿ ಮತ್ತು ಸೂರ್ಯನ ವಿಷಯ ಗೊತ್ತಾಗ್ಬಿಡುತ್ತೆ ಅಂತ. ಯಾಕಂದರೆ ಆಗಿದೆ ಈ ಸಿಚುವೇಶನ್ನು. ಸೊ ಏನಂತಂದರೆ ಇಬ್ಬರು ಕೂಡ ಹೈದ್ರಾಬಾದ್ಗೆ ಹೋಗಿರ್ತಾರೆ. ಅಲ್ಲಿ ನಮ್ಮ ಗಾಯತ್ರಿ ಗೆಳತಿ ಪಾರು ಕೂಡ ಹೋಗಿರ್ತಾಳೆ. ಹಾಗಾದರೆ ಅಲ್ಲೇನಾಯಿತು, ಗಾಯತ್ರಿ ಮತ್ತು ಸೂರ್ಯನ ವಿಷಯ ಪಾರು ಗೊತ್ತಾಯ್ತಾ? ಈ ವಿಡಿಯೋದಲ್ಲಿ ನೋಡೋಣ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಏನಾಗುತ್ತೆ ಅಂತಂದರೆ, ಸೂರ್ಯನಿಗೆ ಗಾಯತ್ರಿ ಒಟ್ಟಿಗೆ ಹೈದ್ರಾಬಾದ್ಗೆ ಹೋಗಿರೋದು, ಇಂದಿನ ನೆನಪುಗಳು, ಅವಳಿಗೂ ಇಂದಿನ ನೆನಪುಗಳು. ಸೊ ಇಷ್ಟೆಲ್ಲ ಏನಂತಂದರೆ ಒಂಥರ ಹಾಕ್ಕೊಂಡು ತಲೆಯಲ್ಲಿ ಚಚ್ತಾ ಇರುತ್ತೆ ಅವನಿಗೆ. ಸೊ ಅದಕ್ಕೆ ಏನು ಮಾಡ್ತಾನೆ ಅಂತಂದರೆ, ಫುಲ್ಲು ಒಂದು ಹೋಟೆಲ್ಗೆ ಹೋಗಿರ್ತಾರೆ. ಅಲ್ಲಿ ಕುಡಿತಾನೆ ಇರ್ತಾನೆ. ಗಾಯತ್ರಿ ಇದ್ದವಳು ಬೇಡ ಅಂತ ಹೇಳ್ತಾಳೆ. ಈ ಕಡೆ ಪಾರು ಕೂಡ ಬಂದು ವೆಯ್ಟ್ ಮಾಡ್ತಾ ಇರ್ತಾಳೆ, ಯಾರಿಗೆ? ಗಂಡನಿಗಾಗಿ. ಸೊ ಈ ಕಡೆ ಗಾಯತ್ರಿ ನೋಡ್ತಾಳೆ, ಹಂಗೆ ಕೋಪ ಬರ್ತಾ ಇರುತ್ತೆ. ಇವ್ನು ನೋಡಿದ್ರೆ ಒನ್ ಮೋರ್ ಅಂತ ಹಾಕೊಂಡು ಪೆಗ್ ಹಾಕ್ತಾನೆ ಇರ್ತಾನೆ. ಯಾರು? ಸೂರ್ಯ. ಹೋಗ್ತಾರೆ. ಸೂರ್ಯ ಅವರೇ ಏನು ಮಾಡ್ತಾಯಿದ್ರಾ, ಬನ್ನಿ ಹೋಗೋಣ ಅಂತ ಕೇಳಿದಾಗ ಗಾಯತ್ರಿ ಒಂದು ನಿಮಿಷ ನೋಡು, ನಾನು ನಿನ್ನ ಹತ್ರ ಮಾತಾಡಬೇಕು, ಒಂದು ನಿಮಿಷ ಅಂತ ಹೇಳ್ತಾನೆ. ಸೊ ಏನು ಸೀನ್ ಕ್ರಿಯೇಟ್ ಮಾಡ್ತಿದ್ದೀರಾ, ಬನ್ನಿ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಅಂತ ಗಾಯತ್ರಿ ಹೇಳ್ತಾಳೆ. ಆದರೂ ಕೂಡ ಸೂರ್ಯ ಕೇಳೋದೇ ಇಲ್ಲ ಗಾಯತ್ರಿ, ನಾನು ನಿನ್ನ ಹತ್ರ ಮಾತಾಡಬೇಕು, ನೀನಂತೂ ನನ್ನ ಹತ್ರ ಮಾತಾಡಲ್ಲ, ನಾನಾದರೂ ನಿನ್ನ ಹತ್ರ ಮಾತಾಡಬೇಕು, ನೀನನ್ನು ಮಾತಾಡ್ಲಿಕ್ಕೆ ಬಿಡಲೇಬೇಕು ಅಂತ ಹೇಳ್ಬಿಟ್ಟು ಕುಡ್ದಿರ್ತಾರೆ. ಎಲ್ಲರೂ ಕೂಡ ಹೋಟೆಲಲ್ಲಿ ತುಂಬ ಜನ ಇರ್ತಾರೆ. ಎಲ್ಲರೂ ಗಾಯತ್ರಿ ಮತ್ತು ಸೂರ್ಯನ ನೋಡ್ತಿರ್ತಾರೆ. ಸೂರ್ಯ ಏನಾಗಿದೆ ನಿನಗೆ, ಯಾಕೆ ಹಿಂಗೆ ಆಡ್ತಿದ್ಯಾ ಅಂತ ಹೇಳ್ಬಿಟ್ಟು ಒಂಥರ ಮುಜುಗರ ಆಗ್ತಿರುತ್ತೆ ಅವಳಿಗೆ. ಸೂರ್ಯ ನೋಡಿದ್ರೆ ಫುಲ್ಲು ನಶಲ್ಲಿರ್ತಾನೆ. ಒಟ್ಟಿನಲ್ಲಿ ನಾನು ಯಾಕೆ ಹಿಂಗೆ ಮಾಡಿದೆ, ಏನು ಮಾಡಿದೆ, ಸೊ ನಿನಗೆ ನಾನು ತುಂಬ 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 ಮೋಸ ಮಾಡಿಬಿಟ್ಟಿದ್ದೀನಿ, ದೊಡ್ಡ ತಪ್ಪು ಮಾಡಿಬಿಟ್ಟಿದ್ದೀನಿ ಗಾಯತ್ರಿ, ನನಗೆ ಕ್ಷಮಿಸ್ಬಿಡು ಗಾಯತ್ರಿ ಅಂತ ಹೇಳ್ಬಿಟ್ಟು ಹೋಗ್ತಾ ಇರ್ತಾನೆ. ಫುಲ್ ಕುಡ್ದಿರ್ತಾನೆ, ನಿಲ್ಲಕ್ಕೂ ಆಗ್ತಿರಲ್ಲ. ಸೊ ಇನ್ನೇನು ಹಿಂಗೆ ಬಿಡಬೇಕು, ಹಿಡ್ಕೊಳ್ತಾನೆ. ಸಾರಿ ಗಾಯತ್ರಿ, ನನಗೆ ಕ್ಷಮಿಸ್ಬಿಡು ಗಾಯತ್ರಿ, ನನ್ನಿಂದ ದೊಡ್ಡ ತಪ್ಪಾಯಿತು ಗಾಯತ್ರಿ ಅಂತ ಹೇಳ್ಬಿಟ್ಟು, ಈಗ ಕುಡಿದು ನಿಷೇಧದಲ್ಲಿ ಸತ್ಯ ಹೇಳ್ತಾರೆ ಅಂತ ಹೇಳ್ತಾರಲ್ಲ, ಆ ರೀತಿ ಅದು ಎಷ್ಟು ಸತ್ಯ ಎಷ್ಟು ಸುಳ್ಳು ಅಂತ ಕುಡ್ದಿರೋವ್ರಿಗೂ ಗೊತ್ತಿರುತ್ತೆ. ಸೊ ಏನಪ್ಪ ಅಂತಂದರೆ, ಅವನು ತನ್ನ ಪ್ರೀತಿನ ಯಾಕೆ ಏನು ಅಂದರೆ ಗಾಯತ್ರಿನ ಬಿಡೋಕ್ಕೆ ಏನು ಮೇನ್ ರೀಸನ್ ಅಂತ ಇವತ್ತು ಹೇಳಬೇಕು ಅಂತ ತುಂಬ ಮನಸ್ಸು ಮಾಡಿಕೊಂಡು ಗಾಯತ್ರಿ ಹತ್ರ ಕ್ಷಮೆ ಕೇಳ್ತಾ ಇರ್ತಾನೆ. ಸೊ ಹಂಗೆ ತೊಳಾಡ್ತಿರ್ತಾನೆ, ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ. ಇನ್ನೇನು ಬೀಳ್ತಾನೆ ಅನ್ನೋಷ್ಟರಲ್ಲಿ ಗಾಯತ್ರಿ ಕೂಡ ಇರ್ತಾಳೆ. ಅಲ್ಲಿಗೆ ಗಾಯತ್ರಿ, ನನಗೆ ಕ್ಷಮಿಸ್ತಿ ಅಲ್ವಾ, ದೊಡ್ಡ ತಪ್ಪು ಮಾಡಿಬಿಟ್ಟೆ, ನನಗೆ ಕ್ಷಮಿಸ್ಬಿಡು ಅಂತ ಹೇಳ್ಬಿಟ್ಟು ಹೇಳೋಷ್ಟಿಗೆ ಅಲ್ಲಿ ಬಂದು ಪಾರು ಕೂಡ ನಿಂತೇ ಬಿಡ್ತಾಳಪ್ಪ. ಎಲ್ಲ ಪೂರ್ತಿ ಅವ್ನು ಹೇಳೋದು ಕೇಳಿಸ್ಕೊಂಡಿದ್ರೆ ಎಲ್ಲ ವಿಷಯ ಗೊತ್ತಾಗ್ತಿತ್ತು. ಗೆಳತಿ ಗಾಯತ್ರಿ ಯಾಕೆ ಮದುವೆ ಆಗಿಲ್ಲ, ಅವಳು ಪ್ರಿಯತಮನೇ ನಾನು ಮದುವೆ ಆಗಿದ್ದೀನಿ ಅಂತ ಪಾರಿಗೆ ಗೊತ್ತಾಗಬೇಕಾಗಿತ್ತು. ಇಷ್ಟು ಬೇಗ ಎಲ್ಲಿ ಗೊತ್ತಾಗುತ್ತೆ ಹೇಳಿ? ಇಷ್ಟು ಬೇಗ ಗೊತ್ತಾದರೆ ಕತೆ ಹೇಗೆ ಮುಂದುವರಿಯುತ್ತೆ ಗೊತ್ತಾಗೋದಿಲ್ಲ. ಏನಪ್ಪ ಅಂತಂದರೆ ನಿಂತ್ಕೊಂಡು ನೋಡ್ತಾ ಇರ್ತಾಳೆ, ಇವ್ನು ಮಾತಾಡ್ತಾ ಇರ್ತಾನೆ. ಮಾತಾಡ್ತಿರ್ಬೇಕಾದ್ರೆ ಹರೀ ಏನಾಯ್ತು ನಿಮಗೆ ಅಂತ ಒಂದು ವಾಯ್ಸ್ ಬಂದೇ ಬಿಡುತ್ತಪ್ಪ. ಬಂದ ತಕ್ಷಣ ಗಾಯತ್ರಿ ಗುಂಡಿಗೆ ಹೊಡೆದು ನೀರಾಗುತ್ತೆ. ಸೂರ್ಯನ ಜೀವ ಬಾಯಿಗೆ ಬಂದಿರುತ್ತೆ. ಯಾಕಂದರೆ ಪಾರು ಎಷ್ಟು ಇನ್ನೋಸೆಂಟು, ಅವಳು ಎಷ್ಟು ಹಠಮಾರಿ ಅನ್ನೋದು ಗೊತ್ತಿರುತ್ತೆ. ಯಾಕಂದರೆ ಸೂರ್ಯನ ಪಡ್ಕೊಳ್ಬೇಕಾದ್ರೂ ಅವಳು ಕೈಗೆಲ್ಲ ಚಾಕು ಕೊಯ್ಕೊಂಡು ಸೂರ್ಯ ನನಗೆ ಬೇಕೇ ಬೇಕಪ್ಪ ಅಂತ ಮದುವೆ ಆಗಿರೋಳು. ಅಂಥದ್ರಲ್ಲಿ ಏನಾಗಿದೆ ಅವನು ಗಾಯತ್ರಿ ಹತ್ರ ಈಗ ಯಾಕೆ ಮಾಡ್ತಿದ್ದಾನೆ ಅಂತ ಹೇಳಿ ಏನಾಯ್ತು ನಿಮಗೆ ಅನ್ನೋ ಒಂದೇ ಒಂದು ವರ್ಡು ಇಬ್ಬರು ತಣ್ಣಗಾಗ್ತಾರೆ. ನಿಂತ ನೆಲದಲ್ಲೇ ಏನಂತಂದರೆ ಇನ್ನೇನು ಕುಸಿದು ಬಿಡಬೇಕು ಅಷ್ಟು ಶಾಕಲ್ಲಿ ನಿಂತ್ಕೊಂಡಿದ್ದಾರೆ ಗಾಯತ್ರಿ ಮತ್ತು ನಮ್ಮ ಸೂರ್ಯ. ಹಾಗಾದರೆ ಪಾರುಗೆ ಎಲ್ಲ ವಿಷಯ ಗೊತ್ತಾಯ್ತಾ? ಇದನ್ನು ಹೇಗೆ ಮ್ಯಾನೇಜ್ ಮಾಡ್ತಾರೆ ಸೂರ್ಯ, ಇದನ್ನು ಹೇಗೆ ಸಂಭಾಳಿಸ್ತಾಳೆ ಗಾಯತ್ರಿ ಅನ್ನೋದನ್ನು ನಾನು ಮುಂದಿನ ವಿಡಿಯೋದಲ್ಲಿ ಅಪ್ಲೋಡ್ ಮಾಡ್ತೀನಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನಿಜವಾಗ್ಲೂ ಗೆಳತಿ ಗಾಯತ್ರಿ ನೋಡೋಕೆ ಒಂಥರ ಖುಷಿಯಾಗಿದೆ, ತುಂಬ ಚೆನ್ನಾಗಿದೆ. ಇನ್ನೇನು ಏನಾಗುತ್ತೆ ಅನ್ನೋ ಕಾತುರದಿಂದ ಕಾಯ್ತಾ ಕೂತಿರ್ತೀವಿ. ಸೊ ಈ ಇಬ್ಬರು ಸ್ನೇಹಿತೆಯರ ಮಧ್ಯೆ ಅದು ಏನೇನು ಬಿರುಕು ಬರುತ್ತೋ ಏನೋ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ವಿಡಿಯೋಗೆ ಒಂದು ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್. ಬಾಯ್.